ಮಾಮ್ ವಾಟ್ ಈಸ್ ದಿಸ್? ಐ ಡೋಂಟ್ ಲೈಕ್ ಹರ್. ನೋಡು, ನನ್ಗೆ ಅವಳಂದ್ರೆ ಇಷ್ಟ ಇಲ್ಲ. ಮನೆಯೆಲ್ಲ ಕೇಳ್ಸಂಗೆ ಕಿರ್ಚ್ಬಿಡ್ತೀನಿ ಅಷ್ಟೇನೆ. ನೀನೇ ಹೇಳ್ದೆ ಅವಳು ಯಾವನ್ ಜೊತೆ ಹೋಗಿ ಮದುವೆ ಮಾಡ್ಕೊಂತ ಬಿಡು, ನೀನೇನು ತಲೆ ಕೆಡ್ಸ್ಕೊಬೇಡ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಆದರೆ ಏನಾಯ್ತು ಇವತ್ತು ನೋಡ್ರೆ ಮತ್ತೆ ನನ್ನ ಕುತ್ತಿಗೆ ಬಂದು ಕುತ್ಕೊಂಡೈತೆ. ಅಪ್ಪ ನೋಡ್ರೆ ನಾನು ಮದುವೆ ಮಾಡಕ್ಕೆ ತುದಿಗಾಲಾಗ ನಿಂತವನೆ. ಇವ್ರು ನೋಡಿದ್ರೆ ಎಲ್ಲರೂ ಬಂದುಬಿಟ್ಟು ಮನೆಯಾಗ ಟಿಕ್ಕಾಣಿ ಉಡೋರೆ. ಅಮ್ಮ ನಂಗೆ ಇಷ್ಟ ಇಲ್ಲ, ನನಗೆ ಈ ಮದುವೆ ಇಷ್ಟ ಇಲ್ಲ ಅಷ್ಟೇ. ನೋಡು, ನನ್ನ ಹುಡುಗಿನ ಬಿಟ್ಬಿಟ್ಟು ನಾನು ಆಗಲೇ ಅವಳನ್ನ ಮದುವೆ ಮಾಡ್ಕೊಂಡಿರೋದು ಆಗೈತೆ. ಅದು ನಾನು ನಿಂಗೆ ಆಲ್ರೆಡಿ ಹೇಳಿದ್ದೀನಿ. ನನಗೆ ಮದುವೆ ಆಗಿದೆ ಅಂತ ಹೇಳ್ಬಿಟ್ಟು ಅಮೇರಿಕಾದಾಗಿರೋಳನ್ನ ಕರ್ಕೊಂಬಂದು ಈ ಮನೆಗೆ ಸಂಸಾರ ಮಾಡ್ಸೋದು ನಂಗೆ ದೊಡ್ಡ ವಿಚಾರನೇ ಅಲ್ಲ. ನೋಡಮ್ಮ, ನನಗೆ ಇವಳಂದ್ರೆ ಇಷ್ಟ ಇಲ್ಲ. ದಯವಿಟ್ಟು ಅಪ್ಪಂಗೆ ಸ್ವಲ್ಪ ಹೇಳಿ ನೀನೇನೆ. ನನಗೂ ಹೇಳಿ ಸಾಕಾಗೋಗ್ಬಿಟ್ಟೈತೆ. ಏನು ಅವರು ಆ ಜನ, ಹಳ್ಳಿ ಜನ ನಂಗೆ ಇಷ್ಟ ಇಲ್ಲ. ನೋಡು, ಬಲವಂತವಾಗಿ ಮದುವೆ ಮಾಡಿದ್ರೆ ಬಲವಂತವಾಗಿ ಸಂಸಾರ ಮಾಡೋಕ್ಕಾಗಲ್ಲಮ್ಮ. ಮಗ, ನನಗೂ ಅರ್ಥ ಆಗುತ್ತೆ ಕಣೋ. ಆದರೆ ಏನು ಮಾಡಲಿ? ನಿಮ್ಮತ್ತೆ ನಿಮ್ಮಪ್ಪ ಇಬ್ರು ಜಾಸ್ತಿ ಬಾಂಡಿಂಗ್ ಜಾಸ್ತಿ. ಅವರು ಒಬ್ಬರೊಬ್ಬರನ್ನ ಬಿಟ್ಕೊಡಲ್ಲ ಕಣೋ. ನಾನು ಎಲ್ಲ ಮಾಡೋಷ್ಟು ಮಾಡಿದೆ. ನೀನಿನ್ನು ಚಿಕ್ಕ ಹುಡ್ಗ. ಅವಾಗ ನಾನು ಏನು ಮಾಡಿದೆ ಅಂದರೆ, ಇವಳು ನನ್ನ ಅದ್ನಿ ಸವಸನೆ ಬೇಡ ಅಂತ ನನ್ನ ಗಂಡನ ಬಿಡ್ಸೋಕ್ಕೆ ಎಷ್ಟೆಲ್ಲ ಪ್ರಯತ್ನ ಪಟ್ಟರೆ. ಆದರೆ ಇಬ್ಬರು ಸೇರ್ಕೊಂಡು ನನ್ನೇನೆ ಮನೆಯಿಂದ ಹೊರಗಡೆ ಕಳ್ಸೋಕ್ಕೆ ಪ್ಲ್ಯಾನ್ ಮಾಡಿಬಿಟ್ರು. ಆದರೆ ಅದೇ ನಿನ್ನ ಭವಿಷ್ಯ ಹಾಳಾಗೋಗ್ಬಿಡ್ತೈತೆ ಬೇಡ ಅಂತ ಇಲ್ಲಿ ತನಕ ಎಲ್ಲ ಸಹಿಸ್ಕೊಂಡಿದ್ದೀನಿ ಮಗನೇ, ಎಲ್ಲನೂ ಸಹಿಸ್ಕೊಂಡಿದ್ದೀನಿ. ಏನು ಮಾಡಲಿ? ನಾವೇನಾದರೂ ಇವಾಗ ನಿಮ್ಮ ಅಪ್ಪಂಗೆ ವಿರುದ್ಧವಾಗಿ ಏನಾದರೂ ನಡ್ಕೊಂಡ್ಬಿಟ್ರೆ ಆಮೇಲೆ ಅಷ್ಟೇ ಕಣೋ. ಆಸ್ತಿ ಪಾಸ್ತಿ ಏನು 10 ರೂಪಾಯಿ ಸಿಗಲ್ಲ ನಿನಗೆ. ಮಗನೇ, ಎಷ್ಟೊಂದು ಆಸ್ತಿ ಎಲ್ಲನೂ ಬಿಟ್ಕೊಡೋಕ್ಕೆ ನೀನು ತಯಾರಿ ಇದೆಯಾ ಹೇಳು? ಆಸ್ತಿ ಏನು ಮಾಡಲಿ? ಆಸ್ತಿ ಇಲ್ಲ ಅಂತಂದರೆ ಬದುಕಕ್ಕೂ ಆಗಲ್ಲ. ಮೊದಲೇ ಚೆನ್ನಾಗಿ ಬೆಳ್ಕೊಂಡು ಬಂದುಬಿಟ್ಟಿದ್ದೀವಿ. ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ನನಗಂತೂ. ಏನು ಮಾಡಲಿ? ನೋಡಮ್ಮ, ನನಗೆ ಅವಳಂದ್ರೆ ಇಷ್ಟ ಇಲ್ಲ. ಅವಳೇ ಬಾಯ್ ಬಿಟ್ಬಿಟ್ಟು ನನಗೆ ಮಾವ ಅಂದರೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ, ಆ ಥರ ಏನಾದರೂ ಅವಳೇ ಹೇಳಿದ್ರೆ ಅವಾಗ ನಿಮ್ಮ ಅಪ್ಪನೇ ಸುಮ್ಮನೆ ಆಗ್ಬಿಡ್ತಾರೆ ಕಣೋ. ಯಾಕಂದರೆ ಅವ್ರಿಗೆ ಇಷ್ಟ ಇಲ್ಲ ಅಲ್ವಾ, ಬಿಡು ಪಾಪ ಅಂತ ಹೇಳ್ಬಿಟ್ಟು ಅವರೇನೇ ಸುಮ್ಮನೆ ಆಗ್ಬಿಡ್ತಾರೆ. ಆದರೆ ಅವಳು ಹೇಳ್ಬೇಕಲ್ಲ ನೀನಂದರೆ ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟು. ಹೇಳ್ತಾಳೆ, ಹೇಳೋ ಥರ ಮಾಡ್ತೀನಿ ನಾನು. ನೀನು ತಲೆನೇ ಕೆಡ್ಸ್ಕೊಳಕ್ಕೆ ಹೋಗ್ಬಿಡ. ಅಪ್ಪನ ಮುಂದೆ ಅವಳೇ ಹೋಗ್ಬಿಟ್ಟು ನನಗೆ ಮಾವ ಅಂದರೆ ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟು ಅವಳೇ ಬಾಯಿ ಬಿಟ್ಬಿಟ್ಟು ಹೇಳ್ಬೇಕು. ಹಂಗೆ ಹೇಳಿದ್ರೆ ಹಬ್ಬ, ನನಗಂತೂ ದೊಡ್ಡ ತಲೆನೋವು ತಪ್ಪಿಡ್ತೈತೆ. ಇಂಥವಳನ್ನ ಮದುವೆ ಮಾಡ್ಕೊಂಡು ನಾನು ಜೀವನ ಮಾಡೋದು ಉಂಟಾ ಅಮ್ಮ? ನನಗಂತೂ ಇವಳನ್ನು ಕಂಡ್ರೇ ಆಗಲ್ಲ. ಛೇ, ಸರಿಯಮ್ಮ, ಅವಳೆಲ್ಲ ಇವಾಗ ಎಲ್ಲಿ ಬಿದ್ದವಳೆ? ಅಲ್ಲೇ ಈಚೆ ಕಡೆ ಎಲ್ಲ ನಿಂತ್ಕೊಂಡು ಬಿದ್ದಿದ್ಲು. ನೋಡು ಮಗ, ಏನು ಮಾಡಿದ್ರು ಹುಷಾರಾಗಿ ಮಾಡು. ಯಾಕಂದರೆ ಆಸ್ತಿ ಎಲ್ಲ ಕೈ ತಪ್ಪೋಗ್ಬಿಡ್ತೈತೆ. ಎಲ್ಲ ನಿಮ್ಮ ಅಪ್ಪನ ಹೆಸ್ರನ್ನಾಗ ಐತೆ ಕಣೋ. ನಿಮ್ಮಪ್ಪ ಅವತ್ತೇ ಹೇಳೈತೆ ನೋಡು, ನನ್ನ ತಂಗಿ ಮಗಳನ್ನ ಮದುವೆ ಮಾಡ್ಕೊಂಡ್ರೆ ಅಷ್ಟೇ ಆಸ್ತಿ ಸಿಗೋದು, ಇಲ್ಲ ಎಲ್ಲ ಅನಾಥಾಶ್ರಮಕ್ಕೆ ಬರೆದು ಬಿಡ್ತೀನಿ ಅಂತ ಹೇಳೈತೆ ಕಣೋ. ನೋಡು, ಸ್ವಲ್ಪ ಹುಷಾರಾಗಿ ಯೋಚನೆ ಮಾಡು. ಎಲ್ಲ ಆಸ್ತಿನೂ ಕಳ್ಕೊಳ್ಳೋ ಥರ ಮಾಡಲೇಬೇಡ. ನಮ್ಗೆ ಆಸ್ತಿ ಬೇಕಾ ಏನು ಬೇಕು ಅಂದರೆ ನಂಗೆ ಆಸ್ತಿನೇ ಬೇಕು ಮಗ. ನೀನು ಚೆನ್ನಾಗಿರೋದೇ ನನಗೆ ಮುಖ್ಯ. ನನಗೂ ಏನು ಅವಳನ್ನ ಕಂಡ್ರೆ ಇಷ್ಟ ಐತೆ ಅನ್ಕಂಡ? ಸ್ವಲ್ಪನೂ ಇಷ್ಟ ಇಲ್ಲ. ಆಯಿತು, ನೀನೇನು ತಲೆ ಕೆಡಿಸ್ಕೊಬೇಡ. ಆಸ್ತಿನೂ ಕಳ್ಕೊಳ್ಳಲ್ಲ, ಅಪ್ಪನ ಹತ್ರ ಕೆಟ್ಟವನೂ ಆಗಲ್ಲ, ಒಳ್ಳೆಯವನಾಗೋ ಥರನೇ ನಾನು ಆ್ಯಕ್ಟಿಂಗ್ ಮಾಡಿ ಎಲ್ಲ ಮಾಡ್ತೀನಿ. ನೀನಂತೂ ಏನು ತಲೆ ಕೆಡಿಸ್ಕೊಬೇಡ. ಅವಳಿಗೆ ಹೋಗಿ ಸರಿಯಾಗಿ ಹೇಳ್ಬಿಟ್ಟು ಬರ್ತೀನಿ, ಸುಮ್ಮನಿರು. ಹುಷಾರು ಕಣೋ. ಇಷ್ಟು ದಿನದ ಕನಸೆಲ್ಲ ನೀನು ಎಡವಟ್ಟು ಮಾಡಿಬಿಟ್ಟು ಹಾಳು ಮಾಡಬೇಡ. ಮೊದಲು ನನಗೆ ಎಷ್ಟೆಲ್ಲನೂ ಕನಸಿಟ್ಕೊಂಡಿದ್ದೀನಿ, ಏನೆಲ್ಲ ಮಾಡಿದ್ದೀನಿ. ನೀನು ಇಷ್ಟಪಟ್ಟ ಹುಡುಗಿ ಜೊತೆನೇ ಇರಬೇಕಾದ್ರೆ ನಾನು ಏನೂ ಕೇಳಲ್ಲ. ಆದರೆ ನೀನು ಮದುವೆ ಆಗಲೇಬೇಕು ಅಂತ ಸಿಚುವೇಶನ್ ಬಂದರೆ ಮದುವೆ ಆಗಿಬಿಟ್ಟು ಆಸ್ತಿ ಎಲ್ಲ ಪಡ್ಕೊಳ್ಳೋದು ನೋಡು ಮಗ. ಈಗಲೇ ಹೇಳಿದ್ದೀನಿ. ಯಾಕಂದರೆ ಇಷ್ಟೊಂದು ಆಸ್ತಿನ ನೀನು ಸಾಯೋ ತನಕ ಸಂಪಾದನೆ ಮಾಡೋಕ್ಕಾಗಲ್ಲ ಕಣೋ, ಸರಿನಾ? ಈಗ ಯಾಕೆ? ಸುಮ್ಮನಿರು. ನಾನು ಏನು ಮಾತಾಡಬೇಕು ಅದು ಮಾತಾಡ್ಕೊಂಡ್ಬಿಟ್ಟು ಬರ್ತೀನಿ. ನೀನು ಸುಮ್ಮನೆ ನೋಡ್ತಾ ಇರು. ಸರಿ ಆಯಿತು. ಅಲ್ಲ, ಮಾವ ಯಾಕೆ ಹೆಂಗನೋ ಮಾತಾಡ್ತೈತಲ್ಲ? ಮಾವಂಗೆ ನಾನಂದರೆ ಇಷ್ಟ ಇಲ್ವಾ? ಇಷ್ಟ ಇಲ್ಲದೆ ಏನು, ನಾನಂದರೆ ತುಂಬನೇ ಇಷ್ಟ. ಆದರೆ ಯಾಕೆ ಹಿಂಗೆಲ್ಲ ಮಾತಾಡ್ತಿತ್ತು ಅಂತಲೇ ಗೊತ್ತಿಲ್ಲ. ಇಷ್ಟ ಇಲ್ದಿದ್ರೇನಂತೆ ಇಂಥ ದೊಡ್ಡ ಮನೆ ಬಿಟ್ಕೊಡೋಕ್ಕಾಗ್ತದಾ? ಇಂಥ ಅಫಿಷಿಯಲ್ ಮನೆ ಯಾರಿಗುಂಟು, ಯಾರಿಗಿಲ್ಲ ಹೇಳು ಅಲ್ವಾ? ನಾನಂತೂ ಈ ಮನೆ ನೋಡಿದ್ಮೇಲೆ ಈ ಮನೆಗೆ ಇರಬೇಕು ಅಂತ ಫಿಕ್ಸ್ ಆಗೋಗ್ಬಿಟ್ಟಿದ್ದೀನಿ. ಈ ಮನೆಗೆ ಬಾಳಿ ಬದುಕಬೇಕು. ಮೊದಲಾಗಿದ್ರೆ ನಂಗೆ ಈ ಮನೆ ಹಿಂಗೈತೆ, ಮಾವ ಎಲ್ಲ ಇಷ್ಟೊಂದು ಸಾವುಕಾರು ಅಂತ ಗೊತ್ತೇ ಇರಲಿಲ್ಲ ನನಗೆ. ಆದರೆ ಗೊತ್ತಾದ ಮೇಲೂ ನಾನು ಎಲ್ಲ ಬಿಟ್ಕೊಡೋಕ್ಕಾಗುತ್ತಾ? ಇಲ್ಲ. ಎಲ್ಲ ಗೊತ್ತಾದ್ಮೇಲೆ ಇಷ್ಟೊಂದು ಆಸ್ತಿ ಐತೆ ಅಂತ ಗೊತ್ತಾದ್ಮೇಲೆ ಬಿಟ್ಕೊಟ್ಬಿಟ್ರೆ ನನ್ನಂಥ ದಡ್ಶಿಕಮಣಿ ಯಾರೂ ಇರಲ್ಲ ಪ್ರಪಂಚದಾಗೆ. ಅದಕ್ಕೇನೆ ನಾನಂತೂ ಈ ಥರ ಜೀವನ ಮಾತ್ರ ಬಿಟ್ಕೊಡಲ್ಲ. ಇಂಥ ಜೀವನ ಯಾರಿಗೆ ಸಿಗ್ತೈತೆ ಹೇಳು? ಇವಳಿಗೆ ಫಸ್ಟು ಸಮಾಧಾನವಾಗಿ ಮಾತಾಡೋಣ. ಹಲೋ, ಎಕ್ಸ್ಕ್ಯೂಸ್ ಮೀ ಮಾವ. ನೀವು ಅಮ್ಮ ಹೇಳ್ತಾ ಇತ್ತು ನನಗೆ, ನಿಮ್ಮ ಮಾವ ಅಲ್ಲಿಂದ ಸುಸ್ತಾಗಿ ಬಂದವನೇ ಕಣಮ್ಮಿ, ಅದಕ್ಕೆ ಅವನು ಬಾಗ್ಲಾಕಬಿಟ್ಟು ಅವನು ಹೋಗಿ ನೀನೇನು ತಲೆ ಕೆಡಿಸ್ಕೊಬೇಡ ಅಂತ ಹೇಳ್ಬಿಟ್ಟು ನೀವು ಮಕ್ಕೊಡ್ದಂಗೆ ಬಾಗ್ಲಾಕೊಂಡಾಗಿಂದನೂ ನಂಗೆ ಭಾಳ ಬೇಜಾರಾಯ್ತಿತ್ತು, ಭಾಳ ನೋವಾಯ್ತಿತ್ತು. ಈಗ ನನಗೆ ಭಾಳ ಖುಷಿ ಆಯ್ತೈತೆ ಕಣ ಮಾವ, ಭಾಳ ಖುಷಿ ಆಯ್ತೈತೆ ಮಾವ. ನನಗೆ ಗೊತ್ತಿತ್ತು ನೀವು ನನ್ನ ಮಾತಾಡ್ಸಕ್ಕೆ ಬಂದೇ ಬರ್ತೀರಾ ಅಂತ ಹೇಳ್ಬಿಟ್ಟು. ನಮ್ಮೂರಾಗ ನಾನೇನೇ ಸಂದಕಿರೋ ಹುಡುಗಿ ಅಂತ ಹೇಳಿದ್ರೆ ಎಲ್ಲರೂ ಹಂಗೇನಿ ಅಂತಿರ್ತಾರೆ. ನನ್ನ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು, ಅದಕ್ಕೇನೆ ನಿನ್ನ ಹತ್ರ ಬಂದೆ ಅಷ್ಟೇನೆ. ನಾನು ಸ್ವಲ್ಪ ನಿನ್ನ ಹತ್ರ ಮಾತಾಡಬೇಕು. ಮಾತಾಡಿ ಮಾವ. ಅದು ನಿನ್ನ ಹೆಸರು ನನಗೆ ಗೊತ್ತಾಗಲಿಲ್ಲ.
ಮಾವ ಏನು ಮಾವ ಹಿಂಗ್ ರೇಗಿಸ್ತೀರಾ? ರೊಚ್ಚು ನನ್ನ ಹೆಸರು ಗೊತ್ತಿಲ್ವೇ ನಿಮಗೆ? ನೀವು ಬೋಸ್ ಅಂತ ಕಾಮಿಡಿ ಮಾಡ್ತೀರಾ ಅಂತ ಯಾವಾಗೂ ಹೇಳ್ತಿರ್ತಾರೆ ಮಾವ. ಈ ಸೋಂದ್ ಕಾಮಿಡಿ ಮಾಡ್ತೀರಾ ಅಂತ ಮಾತ್ರ ಗೊತ್ತಿರಲಿಲ್ಲ. ಯಾವ ಪಾರ್ಟಿ ಕಾಮಿಡಿಯ ಮಾಡ್ತೀರಾ ನೀವು? ನನ್ನ ಹೆಸರೇ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಮದುವೆ ಆಗೋ ಹುಡುಗಿ ಹೆಸರು ನಿನಗೆ ಗೊತ್ತಿರಕ್ಕಿಲ್ವಾ ನಿಮಗೆ? ಹೇಳಿ. ಹಲೋ, ನನಗೆ ನಿಜವಾಗ್ಲೂ ನಿನ್ನ ಹೆಸರೇನು ಅಂತ ನನಗೆ ಗೊತ್ತಿಲ್ಲ. ಆ್ಯಕ್ಚುಲಿ ನಾನು ನಿನ್ನ ನೋಡಿದ್ದೇನೆ ಅವತ್ತು ನಿಮ್ಮ ಹಳ್ಳಿಗೆ ಬಂದಿದ್ನಲ್ಲ ಆವತ್ತೇನೆ. ನಮ್ಮಮ್ಮ ನನಗೆ ನಿಮ್ಮ ಬಗ್ಗೆ ಎಲ್ಲ ಹೇಳ್ಬಿಟ್ಟು ಏನು ಮಾಡಿ ಎಲ್ಲ ಬೆಳೆಸಿಲ್ಲ. ನನ್ನ ಸರ್ಕಲೇ ಬೇರೆ, ನನ್ನ ಲೈಫ್ ಸ್ಟೈಲೇ ಬೇರೆ. ನೋಡು, ನಾನು ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು. ನಾನು ಆ ಥರ ಈ ಥರ ಸುತ್ತಿ ಬಳಸಿ ಎಲ್ಲ ನಿನ್ನ ಹತ್ರ ಮಾತಾಡೋಕ್ಕೆ ಬರಲ್ಲ. ನಾನಂತೂ ನಿನ್ನ ಹತ್ರ ಡೈರೆಕ್ಟಾಗೆ ಮಾತಾಡ್ತೀನಿ. ಮನಸ್ಸಲ್ಲಿ ಏನಾಯ್ತೋ ಅದನ್ನೇ ಮಾತಾಡ್ತೀನಿ. ಮಾತಾಡಿ ಮಾವ. ನೋಡು, ಆ್ಯಕ್ಚುಲಿ ನನಗೆ ನಿನ್ನ ಮದುವೆ ಮಾಡ್ಕೊಳ್ಳೋದು ನನಗಿಷ್ಟ ಇಲ್ಲ ಮಾವ. ನೋಡು, ಇರೋದನ್ನೇ ಹೇಳ್ತಾ ಇದ್ದೀನಿ. ನನಗೆ ನಿನ್ನ ಮದುವೆ ಮಾಡ್ಕೊಳ್ಳೋಕ್ಕೆ ಇಷ್ಟ ಇಲ್ಲ. ನನಗೆ ಇಷ್ಟು ಬೇಗ ಮದುವೆ ಮಾಡ್ಕೊಳ್ಳೋಕ್ಕೂ ನನಗಿಷ್ಟ ಇಲ್ಲ. ನೀನು ಯಾರಾದರೂ ಇಷ್ಟಪಟ್ಟಿದ್ರೆ, ಇಲ್ಲ ನಿನಗೆ ಬೇಕಾದರೆ ನಾನು ಒಳ್ಳೆ ಹುಡುಗನ ಹುಡುಕ್ಬಿಟ್ಟು ಮದುವೆ ಮಾಡ್ತೀನಿ, ಓಕೆನಾ? ನೀನೇನು ತಲೆ ಕೆಡಿಸ್ಕೊಳ್ಳೋಕ್ಕೆ ಹೋಗ್ಬೇಡ. ಒಳ್ಳೆ ಹುಡುಗನೇ ಸಿಗ್ತಾನೆ, ಒಳ್ಳೆ ಹುಡುಗನೇ ಹುಡುಕ್ಬಿಟ್ಟು ನಾನು ಮದುವೆ ಮಾಡ್ಕೊಡ್ತೀನಿ. ಆದರೆ ನನ್ನಂತೂ ಮದುವೆ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ನೀನು ಆಸೆ ಅಂತೂ ಪಡೋಕೆ ಹೋಗ್ಬೇಡ. ಈಗ ಪರಿಸ್ಥಿತಿ ಏನಾಗೈತೆ ಅಂತ ಹೇಳಿದ್ರೆ, ಅಪ್ಪ ನಿನ್ನೆ ಮದುವೆ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ತುಂಬಾ ಹಠ ಮಾಡ್ತಿದ್ದಾರೆ. ಅದಕ್ಕೆ ನೀನು ಪ್ಲೀಸ್ ಒಂದು ಹೆಲ್ಪ್ ಮಾಡಿಬಿಟ್ರೆ ಸಾಕು. ಅಪ್ಪನ ಹತ್ರ ಹೋಗ್ಬಿಟ್ಟು ಮಾವ ನನಗೆ ಈ ಮದುವೆ ಇಷ್ಟ ಇಲ್ಲ ಅಂತ ಒಂದು ಮಾತು ಹೇಳ್ಬಿಡು, ಅಷ್ಟೇ ಸಾಕು. ನೋಡು, ನಿನ್ಗೆ ಏನು ಬೇಕೋ ಅದನ್ನು ನಾನು ಕೊಡ್ತೀನಿ. ನಿನ್ನ ಲೈಫ್ ಸ್ಟೈಲ್ನ ನಾನು ಸರಿ ಮಾಡ್ತೀನಿ, ಓಕೆನಾ? ನೀನು ಏನು ಹೇಳಿದ್ರೆ ಅಷ್ಟೇನೆ. ನೀನು ಹ್ಞೂ ಅಂತಂದರೆ ಓಕೆ. ನಮ್ಮ ಅಪ್ಪನ ಹತ್ರ ಹೋಗ್ಬಿಟ್ಟು ಇಷ್ಟ ಇಲ್ಲ ಮದುವೆ ಅಂತ ಹೇಳ್ಬಿಡು ಪ್ಲೀಸ್. ಅಷ್ಟೇ ನನಗೆ ಬೇಕಾಗಿರೋದು. ಮತ್ತು ಇನ್ನೇನೂ ಬೇಕಿಲ್ಲ ನಿನ್ನಿಂದ. ನಿನಗೇನು ಬೇಕು ಕೇಳು, ನಾನು ಕೊಡ್ತೀನಿ. ನೋಡು, ನಿನ್ಗೇನಾದರೂ ಒಡವೆ, ಬಟ್ಟೆ, ಆಸ್ತಿ ಪಾಸ್ತಿ ಏನು ಬೇಕೋ ನಾನು ಕೊಡ್ತೀನಿ. ಅಷ್ಟೇ ಅಲ್ಲ, ಒಂದು ಒಳ್ಳೆ ಹುಡುಗ, ನನ್ನ ರೇಂಜಾಗಿರೋ ಒಂದು ಒಳ್ಳೆ ಹುಡುಗನ ತಂದುಬಿಟ್ಟು ನಾನು ನಿನಗೆ ಮದುವೆ ಮಾಡ್ತೀನಿ, ಓಕೆನಾ? ಅದು ಹೇಳಬೇಕು ಅಂತಂದರೆ ನನಗೆ ನೀನು ಸ್ವಲ್ಪನೂ ಇಷ್ಟ ಆಗ್ತಿಲ್ಲ. ನನ್ನ ಲೈಫ್ ಸ್ಟೈಲ್ಗೂ ನಿನಗೂ ಸ್ವಲ್ಪನೂ ಸೆಟ್ ಆಗಲ್ಲ. ಪ್ಲೀಸ್ ಅರ್ಥ ಮಾಡ್ಕೋತೀಯ ಅಂತ ಅಂದ್ಕೊಂಡಿದ್ದೀನಿ. ಮಾವ, ನಾನು ನಿಮ್ಮನ್ನ ಎಷ್ಟೆಲ್ಲ ಇಷ್ಟಪಡ್ತಿದ್ದೆ, ಎಷ್ಟೆಲ್ಲ ಹಚ್ಕೊಂಡಿದ್ದೆ. ನಾನೇ ನಿಮ್ಮ ಆಸ್ತಿ ನೋಡ್ಬಿಟ್ಟು ಇಷ್ಟಪಡ್ತಾ ಇದ್ದೀನಿ ಅನ್ಕೊಂಡ ನಿಮ್ಮನ್ನ. ನಾನು ನಿಮ್ಮನ್ನ ಅವತ್ತಿಂದನೂ ಭಾಳ ಇಷ್ಟಪಡ್ತಾ ಇದ್ದೀನಿ. ನೀವು ಈ ಥರ ಇಷ್ಟ ಇಲ್ಲ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ರೆ ನನಗೆ ತಡ್ಕೊಳಕ್ಕೆ ಆಯ್ತಿಲ್ಲ ಕಣ್ಮಾವ, ತಡ್ಕೊಳಕ್ಕೆ ಆಯ್ತಿಲ್ಲ. ಶಾನೆ ಬೇಜಾರಾಯ್ತೈತೆ. ನೋಡು, ಪ್ಲೀಸ್ ಬೇಜಾರು ಮಾಡ್ಕೋಬೇಡ. ನಮಗೂ ಅಂತ ಮನಸ್ಸಿರುತ್ತೆ ಅಲ್ವಾ? ನೀನು ನನ್ನ ಇಷ್ಟಪಟ್ಟಂಗೆ ನಾನು ಬೇರೆಯವ್ರ ಅದು ಬಿಡು. ಅಲ್ಲ, ನಿನ್ನ ಕತೆ ಬೇಡ. ನೀನು ಯಾರನ್ನಾದ್ರೂ ಇಷ್ಟಪಟ್ಟಿದ್ರೆ ಹೇಳು, ಖಂಡಿತವಾಗ್ಲೂ ನಾನೇ ಮುಂದೆ ನಿಂತು ಮದುವೆ ಮಾಡಿಸ್ತೀನಿ. ನಿಮ್ಗೆ ಎಲ್ಲ ವ್ಯವಸ್ಥೆನೂ ನಾನು ಮಾಡ್ಕೊಡ್ತೀನಿ. ನಿನ್ಗೇನು ಬೇಕು, ಇದೇ ಥರದ್ದು ಮನೆ ಬೇಕಾ, ಮನೆ ಕಟ್ಟಿಸ್ಕೊಡ್ತೀನಿ. ನಿಮ್ಮ ಹುಡುಗನು ಚೆನ್ನಾಗಿ ಇಕ್ಕಿರ್ತೀನಿ. ಒಂದ್ಸಲ ಯೋಚನೆ ಮಾಡು ಪ್ಲೀಸ್. ನನಗೆ ಬಿಡು, ನಿನಗೇನು ಹೇಳೋಕ್ಕಾಗ್ತಿಲ್ಲ. ನನಗೆ ನೀನಂದರೆ ಇಷ್ಟ ಇಲ್ಲ ಅಷ್ಟೇ. ನಮ್ಮ ಅಪ್ಪನ ಹತ್ರ ಬಂದು ಒಂದೇ ಒಂದು ಮಾತು, ಮಾವ ಈ ಮದುವೆ ಇಷ್ಟ ಇಲ್ಲ ಮಾವ ನನಗೆ ಅಂತ ಒಂದು ಮಾತು ಹೇಳ್ಬಿಡು, ಅಷ್ಟೇ ಸಾಕು. ನಿನ್ನ ಲೈಫ್ ಲಾಂಗ್ ಇರೋ ತನಕ ನಿನ್ನ ಕಷ್ಟ ಸುಖ ನಿನಗೆ ಏನು ಬಂದರೂ ನಾನು ನೋಡ್ಕೊತೀನಿ, ಸರಿನಾ? ನಿಮ್ಮ ಅಮ್ಮಂಗೂ ನೀನೇ ಹೇಳ್ಕೊಬೇಕು, ಸರಿನಾ? ಒಂದು ಸಲ ಹೇಳ್ಕೊಂಬಿಡು, ನಿನ್ನ ಕಷ್ಟಕ್ಕೆ ನಾನು ನೆರವಾಗ್ತೀನಿ. ಪ್ಲೀಸ್ ಇದೊಂದು ನಂಗೆ ನಡೆಸ್ಕೊಡ್ತೀಯಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಇದೊಂದು ನಡೆಸ್ಕೊಡು. ಅಪ್ಪ ಇವಾಗ ಬರ್ತಾರೆ, ಬಂದ ತಕ್ಷಣ ನೀನೇ ಬಂದುಬಿಟ್ಟು ಮಾತಾಡ್ಬಿಡು, ಸರಿನಾ? ನೀನು ಮಾತಾಡಿದ್ರೆ ಅಪ್ಪ ಏನೂ ಕೋಪ ಮಾಡ್ಕೊಳ್ಳಲ್ಲ. ಅರೆ ನಾನು ಮಾತಾಡಿದ್ರೆ ಅಪ್ಪ ಸುಮ್ಮನೆ ಬೇಜಾರು ಮಾಡ್ಕೊತಾರೆ. ಪ್ಲೀಸ್ ಅರ್ಥ ಮಾಡ್ಕೊಂಡಿದ್ಯಾ ಅಂತ ಅಂದ್ಕೊಂಡಿದ್ದೀನಿ. ಮಾವ, ಹಿಂಗೆ ಇದ್ದಕ್ಕಿದ್ದಂಗೆ ಹೇಳ್ಬಿಟ್ರೆ ನನಗೂ ಬೇಜಾರಾಯ್ತದೆ ಮಾವ. ಏನು ಮಾಡೋದು ಅಂತಲೇ ಗೊತ್ತಾಯ್ತಿಲ್ಲ ನನಗಂತೂ. ನೋಡು, ಹೇಳಿದ್ದೆಲ್ಲ ಮಾಡ್ಕೊಡ್ತೀನಿ, ಪ್ರಾಮಿಸ್, ಮದರ್ ಪ್ರಾಮಿಸಿಗೆ ಹೇಳ್ತಾ ಇದ್ದೀನಿ. ನನಗೆ ಅಮ್ಮ ಅಂದರೆ ತುಂಬಾ ಇಷ್ಟ, ಆದರೂ ನನ್ನ ಮದರ್ ಪ್ರಾಮಿಸಿಗೆ ಹೇಳ್ತಾ ಇದ್ದೀನಿ. ಮದರ್ ಪ್ರಾಮಿಸ್, ನಿನ್ನ ಕಷ್ಟ ಸುಖಕ್ಕೆ ಎಲ್ಲದಕ್ಕೂ ಆಗ್ತೀನಿ. ನೀನು ನಂತರ ಅಫಿಷಿಯಲಾಗಿ ಇರ್ಬೋದು. ನನ್ನ ಫ್ರೆಂಡ್ ಸರ್ಕಲಲ್ಲೇ ಒಂದು ಹುಡುಗನ ಕೊಟ್ಬಿಟ್ಟು ನಿಂಗೆ ಮದುವೆ ಮಾಡ್ಕೊಡ್ತೀನಿ, ಓಕೆನಾ? ಒಂದು ಹುಡುಗನ ಬೇಕಾದ್ರೆ ನಾನು ಕರೆಸ್ತೀನಿ, ಅವನೇ ಮದುವೆ ಮಾಡ್ಕೊ. ಅವನು ನಮ್ಮ ಥರನೇ ಇದ್ದಾನೆ. ಇಲ್ಲ ಬೇಡ, ನೀನು ಯಾರು ಇಷ್ಟಪಟ್ಟಿದ್ದೀವಿ ಅವ್ರನ್ನ ಮದುವೆ ಮಾಡ್ಕೊ. ಪ್ಲೀಸ್ ಇದೊಂದು ಸಹಾಯ ಮಾಡು. ಬಂದುಬಿಟ್ಟು ಒಂದ್ಸಲ ನಮ್ಮ ಅಪ್ಪನ ಹತ್ರ ಹೇಳ್ಬಿಡು, ನಿನ್ನ ಲೈಫ್ ಸೆಟ್ಲ್ ಮಾಡಿಸೋ ಜವಾಬ್ದಾರಿ ನಂದು. ಇದಕ್ಕಿನ್ನೂ ದೊಡ್ಡ ಆಫರು ಯಾರೋ ನೀನು ಕೊಡಲ್ಲ ಅಂತ ಅನ್ನಿಸ್ತೈತೆ. ದೊಡ್ಡ ಆಫರ್ನೇ ಕೊಡ್ತಾ ಇದ್ದೀನಿ ನಾನು, ಸರಿನಾ? ಯೋಚನೆ ಮಾಡು. ಯೋಚನೆ ಮಾಡೋದಿನ್ನೇನೈತೆ? ನನಗಿಷ್ಟ ಇಲ್ಲ ಅಂತಂದಮೇಲೆ ನೀನು ಅದು ಹೆಂಗೆ ತಾನೇ ಮದುವೆ ಮಾಡ್ಕೊತೀಯ ಹೇಳು ನನ್ನ, ಅಲ್ವಾ? ನೀನು ಹಿಂಗೂ ಇಷ್ಟನೇ ಇರಲ್ಲ. ಸರಿ, ಅಪ್ಪ ಬಂದರು ಅನ್ಸುತ್ತೆ, ಕಾರ್ ಸೌಂಡ್ ಆಗ್ತೈತೆ, ನಾನು ಹೋಗ್ತೀನಿ. ಆದಷ್ಟು ಬೇಗ ಬಂದು ಅಪ್ಪನ ಹತ್ರ ಮಾತಾಡು. ಸರಿ ಮಾವ. ಅಪ್ಪ ಸದ್ಯ ಹೆಂಗೋ ಇವಳಿಂದ ಬಚ್ಚ ಹೋಗ್ಬಿಟ್ರೆ ಅಷ್ಟೇ ಸಾಕು. ನಮ್ಮ ಹುಡುಗಿ ಜೊತೆ ಸೆಟ್ಲಾಗ್ಬಿಟ್ಟು ಆರಾಮಾಗಿ ಇದ್ಬಿಡ್ಬೋದು. ಈ ಮೂದೇವಿನ ಯಾರು ಮದುವೆ ಮಾಡ್ಕೊತಾರೆ? ಆದರೆ ಇವಳಿಗೆ ಏನು ಬೇಕೋ ಎಲ್ಲ ಸೆಟ್ಲ್ಮೆಂಟು ನಾನು ಮಾಡ್ತೀನಿ, ಸಾಕು. ನನ್ನ ಫ್ರೆಂಡ್ ಒಬ್ಬ ಹೇಳ್ತಾ ಇದ್ನಲ್ಲ, ಹಳ್ಳಿ ಹುಡುಗಿನೇ ಮದುವೆ ಮಾಡ್ಕೋಬೇಕು ಅಂತೇಳ್ಬಿಟ್ಟು ಆ ಹಳ್ಳಿ ಹುಡುಗಿನೇ ಇವಳನ್ನೇ ಕರ್ಕೊಂಡು ಹೋಗ್ಬೇಕಾದ್ರೆ ನನ್ನ ಫ್ರೆಂಡ್ಗೆ ಮದುವೆ ಮಾಡ್ಕೊಟ್ಬಿಡ್ತೀನಿ. ಏನು ಮಾಡೋದು ಇವಾಗ? ಫಸ್ಟ್ ಅಮ್ಮನ ಹತ್ರ ಹೋಗ್ಬಿಟ್ಟು ವಿಚಾರನ ಹೇಳ್ಬೇಕು. ಅಮ್ಮನ ಹತ್ರ ಹೋಗಿ ಹೇಳಿ ಆಮೇಲೆ ಮುಂದಿನ ನಿರ್ಧಾರ ಮಾಡ್ತೀನಿ.